ಜಿಲ್ಲೆಗೆ ಬರಬೇಕಿದ್ದ ಗೊಬ್ಬರವನ್ನ ಅಕ್ರಮವಾಗಿ ಬೇರೆಡೆಗೆ ಸಾಗಿಸುತ್ತಿದ್ದ 3 ಲಾರಿಗಳ ವಶ. ಆಶೀರ್ವಾದ ಟ್ರೇಡರ್ಸ್ ಗೋಡೌನ್ ಮೇಲೆ ಕೃಷಿ ಇಲಾಖೆಯ ಅಧಿಕಾರಿ ಅನಿಲ್ ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಂದ ಜಂಟಿ ಕಾರ್ಯಾಚರಣೆ. ಸುಮಾರು 18 ಲಕ್ಷಕ್ಕೂ ಅಧಿಕ ಬೆಲೆ ಬಾಳುವ ಯೂರಿಯಾ ವಶ. ಯೂರಿಯಾ ಅಕ್ರಮ ದಾಸ್ತಾನು ಗೋದಾಮುಗಳ ಮೇಲೆ ಕೃಷಿ ಇಲಾಖೆ ಅಧಿಕಾರಿಗಳ ದಾಳಿ. 18 ಲಕ್ಷ ಮೌಲ್ಯದ ಗೊಬ್ಬರ ವಶ. 1296 ಮೂಟೆ ಯೂರಿಯಾ ವಶ. ಪೊಲೀಸರು ಒಂದು ಮಾಹಿತಿ ಕೊಡ್ತಾರೆ. ಹಿಂಗೆ ತಮ್ಮರಳ್ಳಿ ಹತ್ರ ಅಕ್ರಮವಾಗಿ ನಾವು ರೈತರಿಗೆ ವಿತರಿಸುವಂಥ ರಸಗೊಬ್ಬರವಾದ ಯೂರಿಯಾವನ್ನು ದಾಸ್ತಾನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಆ ಖಚಿತ ಮಾಹಿತಿ ಮೇರೆಗೆ ನಾವು ಮತ್ತು ನಮ್ಮ ತಂಡ ಕೃಷಿ ಅಧಿಕಾರಿಗಳು ಜಯಕುಮಾರ್ ಮತ್ತು ನಾವು ಪೊಲೀಸ್ ತಂಡದೊಂದಿಗೆ ಬಂದು ನೋಡಿದಾಗ ಸರ್, ಇದು 2 ಶೆಡ್ ನೋಡ್ತೀವಿ ಸರ್. ನಾವು ಮೊದಲನೇದು ಈ ನಾವು ನೀಲಿ ಶೆಡ್ ಏನು ನೋಡ್ತೀವಿ, ಇಲ್ಲಿ ಹೆಚ್ಚು ಕಮ್ಮಿ ನಿಯರ್ಲಿ ಕೂಡ 641 ಬ್ಯಾಗು ಯೂರಿಯಾ ಇರ್ತದೆ ಸರ್. ಇದರಲ್ಲಿ ಏನು ಮಾಡ್ತಾಯಿದ್ರು, 641 ಬ್ಯಾಗಲ್ಲಿ ಇಲ್ಲ ಮೇಲ್ಗಡೆ ಏನಿದೆ ದಾರಿಲಿ 187 ಇದೆ. 187 ಚೀಲ ಏನು ಮಾಡಿದ್ದಾರೆ ಅವರು ಇಂಡಸ್ಟ್ರಿ ಕೈಗಾರಿಕೆ ಉಪಯೋಗಿಸ್ಕೋಸ್ಕರ ರೀಬ್ಯಾಗಿಂಗ್ ಮಾಡ್ತಾಯಿದ್ದಾರೆ ಸರ್. ಬ್ಯಾಗ್ ಬದಲಾಯಿಸಿದ್ದಾರೆ. ಮತ್ತು ಅದು ಬಿಟ್ಟರೆ ಇನ್ನು ಬಾಕಿದಿಲ್ಲಿ ಇನ್ನು 327 ಚೀಲನ ಅದೇ ಉದ್ದೇಶಕ್ಕೋಸ್ಕರ ಇಲ್ಲಿ ಇಟ್ಕೊಂಡಿದ್ದಾರೆ. ಇದಲ್ದೇ ಮತ್ತು ಪಕ್ಕದ ಒಂದು ಗೋಡನ್ ಹೋಗ್ತೀವಿ, ಲೋಡ್ ಹೋಗ್ತೀವಿ, ಅದನ್ನು ಗೋಡನ್ ನೋಡ್ತೀವಿ. ಅಲ್ಲಿ 498 ಚೀಲಗಳಿದೆ. ಆ 498 ಚೀಲದಲ್ಲಿ 229 ಚೀಲ RCF ಬ್ಯಾಗ್ ಇದೆ. ಅದನ್ನು ಇನ್ನೂ ಚೇಂಜ್ ಮಾಡಿರಲ್ಲ. ಚೇಂಜ್ ಮಾಡಿ 290 ಚೀಲನ ಚೇಂಜ್ ಮಾಡಿ ಅದನ್ನು ಸಹ ಅನ್ಸ್ಟಿಚ್ ಮಾಡಿ ಇಟ್ಟಿದ್ದಾರೆ ಸರ್. ಇದಲ್ದೇ ಸರ್ ನಾವು ಈ ತನಿಖೆ ನಾವು ಮುಂದುವರಿಸ್ದಾಗ ಅಲ್ಲಿ ಮುಂದೆ ಹೋದಾಗ ಒಂದು ಈ ಐಚರ್ ಗಾಡೀಲಿ PPL ಕಂಪ್ನಿದು ಗಾಡಿ ಯೂರಿಯಾ ಕಂಪ್ನಿದು ಲೋಡು ಒಂದು ನಿಯರ್ಲಿ ಒಂದು 200 ಚೀಲದಷ್ಟು ಲೋಡು ಅಲ್ಲೂ ಇದೆ. ಇದೆಲ್ಲ ನಾವು ಈ ಗಾಡಿಯಲ್ಲಿ 3 ವೆಹಿಕಲ್ಗಳನ್ನ ಸೀಸ್ ಮಾಡಿದ್ವಿ. ಇದನ್ನು ನಮ್ಮ ಇದರಲ್ಲಿ ಪೊಲೀಸ್ ಅಧಿಕಾರಿಗಳಾದ ರಾಧಾ ಮೇಡಮು ಮತ್ತು ಬಸಪ್ಪ ಅವರು, DYSP ಸಾಹೇಬರು, DYSP ರವಿ ಅವರು ಎಲ್ಲ ಜೊತೆಗೆ ಸೇರಿಸಿ ನಾವು ಮಾಡ್ತೀವಿ. ಅಕ್ರಮವಾಗಿ ರಸಗೊಬ್ಬರ ದಾಸ್ತಾನು ಮಾಡಲಾಗಿದ್ದ ಗೋದಾಮುಗಳ ಮೇಲೆ ಕೃಷಿ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ 18 ಲಕ್ಷ ಮೌಲ್ಯದ 1296 ಮೂಟೆ ಯೂರಿಯಾ ವಶಪಡಿಸಿಕೊಂಡಿದ್ದಾರೆ. ಹುಣಸೂರಿನ ಸಾಲುಮರದ ತಿಮ್ಮಕ್ಕ ಉದ್ಯಾನವನದ ಮುಂಭಾಗವಿರುವ ಶೆಡ್ಗಳಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡಲಾಗಿದ್ದ ಮಾಹಿತಿ ಅರಿತು ದಾಳಿ ನಡೆಸಿದ್ದಾರೆ. ಸರ್ಕಾರದಿಂದ ಬಿಡುಗಡೆಯಾಗಿ ರೈತರಿಗೆ ಸೇರಬೇಕಿದ್ದ ಗೊಬ್ಬರ ಕದೀಮಾ ದಂಧೆಕೋರರಿಂದ ವಶಪಡಿಸಿಕೊಂಡಿದ್ದಾರೆ. ಅಧಿಕಾರಿಗಳು ದಾಳಿ ನಡೆಸುತ್ತಿದ್ದಂತೆ ಸ್ಥಳದಲ್ಲಿದ್ದ ವ್ಯಕ್ತಿಗಳು ಪರಾರಿಯಾಗಿದ್ದಾರೆ. 3 ಲಾರಿಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಖಾಸಗಿ ಕಂಪನಿ ಹೆಸರಿನ ಚೀಲಗಳಿಗೆ ಬದಲಾಯಿಸಿ ಮಾರಾಟ ಮಾಡುವ ದಂಧೆ ಎಂದು ಶಂಕಿಸಲಾಗಿದೆ. ಚೀಲ ಬದಲಾಯಿಸಿ ಕೇರಳ ರಾಜ್ಯಕ್ಕೆ ಸಾಗಿಸುವ ಶಂಕೆ ವ್ಯಕ್ತವಾಗಿದೆ. ಸಹಾಯಕ ಕೃಷಿ ಅಧಿಕಾರಿ ಅನಿಲ್ ಹಾಗೂ ಕೃಷಿ ಅಧಿಕಾರಿ ಜಯಕುಮಾರ್ ಅವರು ಪೊಲೀಸರ ನೆರವಿನಿಂದ ದಾಳಿ ನಡೆಸಿದ್ದಾರೆ. ಖಾಸಗಿ ಸಂಸ್ಥೆಯ ಬ್ರ್ಯಾಂಡ್ ಇರುವ ಚೀಲಗಳು ಸ್ಥಳದಲ್ಲಿ ಪತ್ತೆಯಾಗಿದೆ. ಗೊಬ್ಬರ ಕಾಳಸಂತೆ ರಾಕೆಟ್ ಹುಣಸೂರಿನಲ್ಲಿ ಬೆಳಕಿಗೆ ಬಂದಿದೆ. ರಾಕೆಟ್ ಹಿಂದೆ ಪ್ರಭಾವಿ ಕೈಗಳ ಬೆಂಬಲ ಇರುವ ಶಂಕೆ. ಇದರ ಹಿಂದಿನ ಜಾಲ ಪತ್ತೆ ಹಚ್ಚಲು ಕೃಷಿ ಇಲಾಖೆ ಅಧಿಕಾರಿಗಳು ಒತ್ತು ನೀಡಬೇಕು. ಬಡ ರೈತರಿಗೆ ಸೇರಬೇಕಾದ ಗೊಬ್ಬರ ಕಾಳಸಂತೆಕೋರರ ಪಾಲಾಗಿರುವ ಬಗ್ಗೆ ತನಿಖೆ ನಡೆಸಬೇಕಿದೆ. ಹುಣಸೂರು ಗ್ರಾಮಾಂತರ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. ನನ್ನ ಹೆಸರು ಅನಿಲ್ ಕುಮಾರ್ KS ಅಂತ. ನಾನು ಇಲ್ಲಿ ಸಹಾಯಕ ಕೃಷಿ ನಿರ್ದೇಶಕರು ಹುಣಸೂರು ತಾಲೂಕು. ನಮಗೆ ನಿನ್ನೆ ರಾತ್ರಿ 8:30 ಪೊಲೀಸ್ ಇಲಾಖೆಯಿಂದ ಒಂದು ಖಚಿತ ಮಾಹಿತಿ ಬರುತ್ತೆ. ಖಚಿತ ಮಾಹಿತಿ ಬಂದು ಇಲ್ಲಿ 2 ಗೋಡನ್ ಮಾಡಿದ ತಮ್ಮಗಳಿ ಹತ್ರ ಅಲ್ಲಿ ರೈತರಿಗೆ ವಿತರಿಸುವ ರಸಗೊಬ್ಬರವನ್ನು ಅದು ಅನಧಿಕೃತವಾಗಿ ಸ್ಟೋರ್ ಮಾಡಿದ್ದಾರೆ ಎಂದು ಸಂಗ್ರಹಿಸಿದ್ದಾರೆ ಅಂತ ಮಾಹಿತಿ ಬರುತ್ತೆ. ಆ ಮಾಹಿತಿ ಮೇರೆಗೆ ನಾವು ಬರ್ತೀವಿ. ಬಂದು ನೋಡಿದಾಗ 2 ಗೋಡನ್ ಇರ್ತವೆ, 2 ಶೆಡ್ ಇರ್ತವೆ. 2 ಶೆಡ್ಡಲ್ಲಿ ಸರಿಸುಮಾರು 1139 ಚೀಲನ ಅಕ್ರಮವಾಗಿ ಯೂರಿಯಾ ರಸಗೊಬ್ಬರನ ವಿವಿಧ ಕಂಪ್ನಿಗಳ ರಸಗೊಬ್ಬರವನ್ನು ಸಂಗ್ರಹಿಸಿರ್ತಾರೆ. ಸಂಗ್ರಹಿಸಿ ಏನು ಮಾಡಿದರೆ ಮುಂದಕ್ಕೆ ಅವರು ಅದನ್ನು ರೀಬ್ಯಾಗಿಂಗ್ ಅಂದರೆ ಚೀಲ ಬದಲಾಯಿಸಿ ಅವರು ಕೈಗಾರಿಕೆ ಉಪಯೋಗಿಸ್ಕೋಸ್ಕರ ಅದನ್ನು ಹೆಚ್ಚಿನ ದರಕ್ಕೆ ಮಾರಾಟ ಮಾಡೋ ದುರುದ್ದೇಶದಿಂದ ಅವರು ರೀಬ್ಯಾಗಿಂಗ್ ಮಾಡಿದ್ದಾರೆ. ರೀಬ್ಯಾಗಿಂಗ್ ಮಾಡಿ 2 ಶೆಡ್ಡಿಂಗ್ ನಮಗೆ 1139
ಚೀಲ ಸಿಕ್ಕಿದೆ. ಇದೇ ನಾವು ತನಿಖೆನ ಮುಂದುವರಿಸ್ಕೊಂಡು ನಾವು ಮುಂದಕ್ಕೆ ಹೋದಾಗ ಅಲ್ಲಿ ಒಂದು ಇದನ್ನು ಐಚರ್ ಗಾಡೀಲಿ ಒಂದು ಸುಮಾರು 150 ಚೀಲ ರಸಗೊಬ್ಬರ ಇರುವಂಥ ವೆಹಿಕಲ್ ಇತ್ತು. ಆ ವೆಹಿಕಲಲ್ಲಿ ಯಾರೂ ಡ್ರೈವರ್ ಇರೋದಿಲ್ಲ, ಅವ್ರು ಎಸ್ಕೇಪ್ ಆಗಿಬಿಟ್ಟಿರ್ತಾರೆ. ಇಲ್ಲಿ ಏನು ಸಿಬ್ಬಂದಿಗಳು ಕೆಲಸ ಮಾಡಿದವರೆಲ್ಲ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಹಾಗಾಗಿ ನಾವು ಇದನ್ನು ಈಗ ನಾವು ಕಸ್ಟಡಿ ತಗೊಂಡಿದ್ದೀವಿ. ಇದನ್ನು ಕಸ್ಟಡಿ ತಗೊಂಡು ಬಾಜಾರು ಮಾಡಿ ಮುಂದಿನ ತನಿಖೆನ ಕೈಗೊಳ್ತೀವಿ. ಸರ್, ಈಗ